ತಲೆಬುಡೆ 2 ಮೂಳೆ ತೋರ್ಸಿದ್ರು. ಹಾ ಅದ್ ಯಾವಾಗಿಂದ ಯಾರ್ದು ಏನು ಹ್ಮ್ ಅವ್ರ SIT ಅವ್ರು ಹೇಳೋದ್ ನೋಡಿದ್ರೆ ಯಾರೋ ಪಿಕ್ ಪ್ಯಾಕೆಟ್ ಮಾಡ್ಬಿಟ್ಟು ಅಮೌಂಟ್ ಹಾಕಿರ್ಬೋದು ಅಂತ ಅವರೇ ಅಂತಾರೆ. ಹ್ಮ್ ಹ್ಮ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೆ. ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡೆವಲಪ್ಮೆಂಟ್ ಆಯಿತು ಇಷ್ಟರವರೆಗೆ ಅನ್ನುವಂಥ ವಿಚಾರದಲ್ಲಿ ನೀವು ನೋಡ್ತಾ ಹೋದ್ರಿ ಅಂತ ಹೇಳಿದ್ರೆ, ಚಿನ್ನಯ್ಯ ಬಂದ ನಂತರ ಅವನು ಉಲ್ಟಾ ಹೊಡೆದ. ಅವನ 183 ಸ್ಟೇಟ್ಮೆಂಟ್ ಮತ್ತೊಮ್ಮೆ ನಡೆಯಿತು ಅಂತ ಹೇಳಿದ್ರೆ, ಮೂರು ದಿವಸಗಳ ಕಾಲ ಅವನ 183 ಸ್ಟೇಟ್ಮೆಂಟ್ ಕೂಡ ನಡೆದಿರುವಂಥದ್ದು ಅಂತ ಹೇಳಿದ್ರೆ ಸ್ವಲ್ಪ ಸ್ಟೇಬಲ್ ಆಗಿರ್ಲಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕಂತ ಹೇಳಿದ್ರೆ ಆಲ್ರೆಡಿ ಅವನು 183 ಸ್ಟೇಟ್ಮೆಂಟ್ ಅನ್ನು ಕೋರ್ಟ್ ನಲ್ಲಿ ಕೊಟ್ಟಿದ್ದ. ನಂತರ ಮರು ಹೇಳಿಕೆ ತಗೊಳ್ಬೇಕಾದ್ರೆ ಖಂಡಿತವಾಗ್ಲೂ ಜಡ್ಜ್ ಕೂಡ ಕೇಳಿರ್ತಾರೆ. ಫಸ್ಟಿಗೆ 183 ಸ್ಟೇಟ್ಮೆಂಟ್ ತಗೊಳ್ಬೇಕಾದ್ರೆ ಜಡ್ಜ್ 100% ಕೇಳಿರ್ತಾರೆ ಅಂತ ಹೇಳಿದ್ರೆ, ನೀನು ಯಾರಾದ್ದು ಪ್ರೆಷರಿಗೋಸ್ಕರ ಹೇಳ್ತಾ ಇದ್ಯಾ, ಯಾರಾದ್ರೂ ಫೋರ್ಸ್ ಮಾಡಿದ್ರ ಅನ್ನುವಂಥ ವಿಚಾರದಲ್ಲೂ ಕೂಡ ಖಂಡಿತ ಕೇಳಿರ್ತಾರೆ. ಸೊ ಯಾರದೇ ಫೋರ್ಸ್ ಇಲ್ಲ, ನನ್ನಷ್ಟಕ್ಕೆ ನಾನು ಹೇಳಿಕೆ ಕೊಡ್ತಾ ಇದ್ದೀನಿ, ನಾನು ಏನೆಲ್ಲ ಹೂತ ಹಾಕಿದ್ದೀನಿ ಅದು ಸತ್ಯ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿ ವಕೀಲರ ಜೊತೆಗೆ ಬಂದಂಥ ಸಮಯದಲ್ಲೂ ಕೂಡ 183 ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ನಂತರ ಅವನು SITಗೆ ಹ್ಯಾಂಡ್ ಓವರ್ ಯಾವಾಗ ಮಾಡಿದ್ರು ಅನಂತರದಲ್ಲಿ ಹೇಳಿಕೆಗಳನ್ನು ಚೇಂಜ್ ಮಾಡೋಕೆ ಶುರು ಮಾಡಿದ. ನಂತರ ಅವನು ಸಾಕ್ಷಿದಾರನಾಗಿ ಇದ್ದಂಥವನನ್ನು ಆರೋಪಿಯನ್ನಾಗಿ ಮಾಡಿದ್ರು. ನಂತರ ಮರು ಹೇಳಿಕೆಯನ್ನು ಕೂಡ ತಗೊಂಡ್ರು ಜಡ್ಜ್ ಮುಖಾಂತರ. ಸೊ ಜಡ್ಜ್ ಆಗ ಕೇಳೇ ಇರ್ತಾರೆ, 183 ಸ್ಟೇಟ್ಮೆಂಟ್ ಆಲ್ರೆಡಿ ಕೊಟ್ಟಿದ್ಯಾ, ನೀನು ಮತ್ತೊಮ್ಮೆ ಕೊಡ್ತಾ ಇದೆಯಾ ಅಂತ ಹೇಳಿದ್ರೆ ಖಂಡಿತ ಸತ್ಯವನ್ನೇ ಹೇಳಬೇಕು ಅನ್ನುವಂತಹ ವಿಚಾರದಲ್ಲಿ. ಸೊ ಹಾಗಾಗಿ ಸತ್ಯವನ್ನೇ ಹೇಳ್ತೀನಿ ಅಂತೇಳಿ ಮತ್ತೊಮ್ಮೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ. ಯಾವ ರೀತಿಯಾಗಿ ಕೊಟ್ಟಿದ್ದಾನೆ ಅಂತೇಳಿ ಗೊತ್ತಿಲ್ಲ. ಒಂದು ಮಾಹಿತಿಯ ಪ್ರಕಾರ ಅವನು ಹೌದು ನಾನು ಹೂತಾಕಿರುವಂಥದ್ದು ಸತ್ಯ ಅನ್ನುವಂತಹ ವಿಚಾರದಲ್ಲಿ ಕೂಡ ಒಪ್ಪಿಕೊಂಡಿದ್ದಾನೆ ಅಂತ ಹೇಳಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಗೊತ್ತಿಲ್ಲ. ಹಾಗಾಗಿ SIT ಕಂಪ್ಲೀಟ್ ಆಗಿ ಮುಚ್ಚಿ ಹೋಗುತ್ತೆ ಅನ್ನುವಂತಹ ವಿಚಾರದಲ್ಲಿ ಒಂದಷ್ಟು ಜನ ಥಿಂಕ್ ಮಾಡ್ತಾ ಇದ್ರು. ಅಂತ ಹೇಳಿದ್ರೆ ಈ ಷಡ್ಯಂತ್ರದ ರೂಪದಲ್ಲಿ ಮುಚ್ಚಿ ಹಾಕ್ತಾರೆ ಅಂತೇಳಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಕೂಡ ಇದರ ಬಗ್ಗೆ ಕಾಮೆಂಟ್ ಅನ್ನು ಕೂಡ ಮಾಡಿದ್ರು. ಧರ್ಮಸ್ಥಳ ಅನ್ನುವಂಥದ್ದು ಚಿನ್ನ ಬೆಂಕಿಗೆ ಬಿದ್ದ ರೀತಿ, ಚಿನ್ನ ಬೆಂಕಿಗೆ ಬಿದ್ದಾಗ ಅದರ ಹೊಳಪು ಜಾಸ್ತಿ ಆಗುತ್ತೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಹೇಳಿರುವಂಥದ್ದು. ಹೀಗಾಗಿ ಒಂದಷ್ಟು ಜನ ಮಾತಾಡ್ತಾ ಇದ್ರು, ಸೊ ಹಾಗಾದ್ರೆ SITಯನ್ನು ಷಡ್ಯಂತ್ರದ ರೂಪದಲ್ಲಿ ಮುಚ್ಚಿ ಹಾಕ್ತಾರಾ ಅಂತ ಹೇಳಿ. ಸೊ ಈಗ ಮತ್ತೊಂದು ಬೆಳವಣಿಗೆ ನಡೆದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮಾಜಿ ಪಂಚಾಯತ್ನ ಅಧ್ಯಕ್ಷರು ಯಾರೆಲ್ಲ ಇದ್ರು ಅವರನ್ನು ಕರೆದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಮುಂಚೆ ಗಿರೀಶ್ ಮಟ್ಟನ್ ಅವರು ಕೂಡ ಹೇಳಿದ್ರು, ಡಿಟಾಕ್ಸ್ ನವರು ಕೂಡ ಒಂದು ಎಪಿಸೋಡ್ ಅನ್ನು ಮಾಡಿದ್ರು, ಫೋರ್ಜರಿಯಾಗಿ ಸೈನ್ ಅನ್ನು ಹಾಕಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ. ಬಾಬು ಅನ್ನುವಂತಹ ಒಬ್ಬನೇ ವ್ಯಕ್ತಿ 4 ರೀತಿಯಲ್ಲಿ ಸೈನ್ ಹಾಕಿದ್ದಾನೆ ಅನ್ನುವಂತಹ ವಿಚಾರದಲ್ಲಿ. ಅದೇ ದಿನ ಸಾಯ್ತಾರೆ, ಅದೇ ದಿನ ಕೂಡ ದಹನ ಮಾಡ್ತಾರೆ. ಇದೆಲ್ಲ ಏನು ಅನ್ನುವಂತ ವಿಚಾರದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೂಡ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಅಂತ ಹೇಳಿದ್ರೆ, ವಸತಿ ಗೃಹದಲ್ಲಿ ಏನೆಲ್ಲ ಸತ್ತಿದ್ರು ಅದನ್ನು ನೀವು ಕೊಲೆಯನ್ನಾಗಿ ಪರಿಗಣಿಸಿ ತನಿಖೆಯನ್ನು ಮಾಡಬೇಕು ಅಂತ ಹೇಳಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ SIT ಇನ್ವೆಸ್ಟಿಗೇಷನ್ ಈಗ ನಡೀತಾ ಇದೆ ಅಂತ ಹೇಳಿ ಕೂಡ ಅನಿಸ್ತಾ ಇದೆ. ಪಂಚಾಯತಿನವರನ್ನು ಒಂದಷ್ಟು ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಯಾವ ಆಧಾರದ ಮೇಲೆ? ಚಿನ್ನಯ್ಯ ಕೊಟ್ಟ ಹೊಸ 183 ಆಧಾರದ ಮೇಲೆಯ ಅಥವಾ SIT ಅವರಿಗೆ ಮತ್ತೊಂದು ಕ್ಲೂ ಏನಾದರೂ ಸಿಕ್ಕಿದ್ಯಾ, ಇದರ ಆಧಾರದ ಮೇಲೆ ತನಿಖೆ ಮಾಡ್ತಾ ಇದ್ದಾರಾ ಅನ್ನುವಂಥ ವಿಚಾರದಲ್ಲಿ. ಸೊ ನಂತರದಲ್ಲಿ ವಿಠ್ಠಲ್ ಗೌಡ್ರನ್ನು ಮಹಾಜಾರಿಗೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ಒಂದಷ್ಟು ಬುರುಡೆಗಳು ಕೂಡ ಸಿಕ್ಕಿತ್ತು, ಸಣ್ಣ ಮಗುವಿದ್ದು ಬುರುಡೆ ಸಿಕ್ಕಿತ್ತು ಅನ್ನುವಂಥ ವಿಚಾರದಲ್ಲೂ ಕೂಡ ವಿಠ್ಠಲ್ ಗೌಡ್ರು ಕೂಡ ಹೇಳಿರುವಂಥದ್ದು. ಈ ಸಮಯದಲ್ಲಿ ಇದರ ತನಿಖೆ ಏನು ಅನ್ನುವಂಥ ವಿಚಾರದಲ್ಲೂ ಕೂಡ ಒಂದಷ್ಟು ಜನ ಪ್ರಶ್ನೆ ಮಾಡಿದ್ರು. ಸೊ ಇಂಜಿನಿಯರ್ಗಳನ್ನು ಕರ್ಕೊಂಡು ಹೋಗಿ ಮಾರ್ಕ್ ಕೂಡ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಸೊ ಇದು ವಿಠ್ಠಲ್ ಗೌಡ್ರು ತೋರಿಸಿದಂತಹ ಅಥವಾ ವಿಠ್ಠಲ್ ಗೌಡ್ರನ್ನು ಮಹಾಜಾರಿಗೆ ಅಂತೇಳಿ ಕರ್ಕೊಂಡು ಹೋದಂತಹ ಸಮಯದಲ್ಲಿ ಏನು ಬುರುಡೆ ಸಿಕ್ಕಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಲೆಟ್ಸ್ ಸಿ ಏನೆಲ್ಲ ಆಗುತ್ತೆ ಡೆವಲಪ್ಮೆಂಟ್ SITಯಲ್ಲಿ ಅಂತೇಳಿ. ಅಲ್ಲಿ ವಾಕ್ ಸ್ಟಿಕ್ಕು ಕೂಡ ಸಿಕ್ಕಿತ್ತು, ಅಲ್ಲಿ ID ಕಾರ್ಡ್ ಕೂಡ ಸಿಕ್ಕಿತ್ತು, ಅದು ಅಯ್ಯಪ್ಪ ಅನ್ನುವಂಥ ವ್ಯಕ್ತಿಗೆ ಸಂಬಂಧಪಟ್ಟದ್ದು ಅನ್ನುವಂಥ ವಿಚಾರದಲ್ಲಿ ತನಿಖೆ ಕೂಡ ನಡೆಯಿತು. ನಂತರದಲ್ಲಿ ಈಗ ಮತ್ತೊಬ್ಬ ವ್ಯಕ್ತಿಯ ಆದಿಶೇಷ ನಾರಾಯಣ ಅನ್ನುವಂಥ ವ್ಯಕ್ತಿಯ ID ಕಾರ್ಡ್ ಕೂಡ ಸಿಕ್ಕಿದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಮಾಹಿತಿ ಸಿಕ್ಕಿರುವಂಥದ್ದು. ಸೊ ಅವರ ಮನೆಯವರನ್ನು ಕೂಡ SIT ಅವರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಏನೆಲ್ಲ ಕೇಳಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಆದಿಶೇಷನ ಫ್ಯಾಮಿಲಿಯವರು ಶಿವಕುಮಾರ್ ಅವರು ಕೂಡ ನಮ್ಮ ಜೊತೆಗೆ ಲೈನ್ ಅಲ್ಲಿ ಇದ್ದಾರೆ. ಅವರು ಏನ್ ಹೇಳ್ತಾರೆ ಅಂತ ಹೇಳಿ ಕೇಳ್ಕೊಂಡು ಬರೋಣ ಬನ್ನಿ. ನನ್ನ ಬಾಂಬೆ DL ಸಿಕ್ಕಿದೆ ಅಂತ ಕರೆದಿದ್ರು. ಅವ್ರ ಹೆಸರೇನು ಸರ್? ಆದಿಶೇಷ ನಾರಾಯಣ ಅಂತ ಹೇಳಿ. DL ಸಿಕ್ತು ಅಂತ ಹೇಳಿ ಕರೆದ್ರೆ ಸರ್? DL ಸಿಕ್ಕಿದೆ ಮತ್ತೆ ತಲೆಬುಡೆ ಇದೆಲ್ಲ ಸಿಕ್ಕಿದೆ ಅಂತ ಇದ್ ಮಾಡಿದ್ರು, ಕರೆದಿದ್ರು.
DL ಏನೋ ಓಕೆ ಅಂತ ಇದ್ ಮಾಡಿದೀವಿ. ಹ್ಮ್. ಈಗ ಅವರು ನಮ್ಮನ್ನ 12 ವರ್ಷದ ಹಿಂದೆನೆ ಬಿಟ್ಟು ಹೋಗಿದ್ದಾರೆ ಅವರು. ಓ ಹೌದಾ ಸರ್? ಹಾ, ಯಾಕೆ ಸರ್? ಅವ್ರ ಏನೋ ಮನೆ ಬಿಟ್ಟು ಹೋಗಿದ್ರು. ಹ್ಮ್. ಮತ್ತೆ 12 ವರ್ಷ ಆಗಿತ್ತು, 12-13 ವರ್ಷ ಆಗಿದೆ ಅವ್ರು ಹೋಗಿ. ಹ್ಮ್. ಅದು ಈಗ ಏಕಾಏಕಿ SIT ಇಂದ ಕಾಲ್ ಬಂತು, ಹಿಂಗೆ DL ಸಿಕ್ಕಿದೆ ಅಂತ ಹೇಳಿ. ಹ್ಮ್. ಈಗ 12 ವರ್ಷದ ಹಿಂದೆ ಹೋಗಿರೋ ಮನುಷ್ಯ ಯಾವ ಬಟ್ಟೆ ಹಾಕಿದ್ದ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಓಕೆ. ಅದೇ ಈಗ DL ಇದ್ ಮಾಡಿದ್ವಿ, ಆದ್ರೆ ಈಗ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂದಕ್ಕೆ ನೆಕ್ಸ್ಟ್ ಏನಾರ DNA ಪ್ರೊಸೆಸಿಂಗ್ ಏನಾರು ಹೋದ್ರೆ ಕಲಿತೀವಿ ಅಂತ ಹೇಳಿದ್ರು. ಹ್ಮ್ 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 ಹ್ಮ್. ಇನ್ನು ಏನೋ ಅವರಿಂದ ಕಾಲ್ ಬಂದಿಲ್ಲ SIT ಇಂದ. ಓಕೆ ಓಕೆ. ಇದು ಎಷ್ಟು ವರ್ಷ ವಯಸ್ಸಾಗಿತ್ತು ಸರ್ ಅವ್ರು ಬಿಟ್ಟು ಹೋಗುವಾಗ ನಿಮ್ಮ ಮನೆಯಿಂದ? 27-28. 28 ವರ್ಷ ವಯಸ್ಸಾಗಿತ್ತು. ಆಗ ಏನು ಕೆಲಸ ಮಾಡ್ತಾ ಇದ್ರು ಸರ್? ವಾರಲ್ಲಿ ಕ್ಲೀನರು, ಸಪ್ಲೈಯರು, ಈಗ ಕ್ಯಾಶಿಯರು. ನಂತರ ಎಲ್ಲಿ ಹೋದ್ರು ಅಂತೇಳಿ, ಏನು ಹೋದ್ರು ಅಂತೇಳಿ ಗೊತ್ತಿಲ್ಲ. ಅದು ಪಾರ್ಟಿ ಅವರು ಅವಾಗ ಅಬ್ಸ್ಟೆಂಡ್ ಆಗ್ತಿದ್ರು. ಓಕೆ. ನಾವು ಈಗ ಇವ್ರು ಬರ್ತಾನಲ್ಲ ಬಿಡು ಅಂತ ನಾವು ಸುಮ್ಮನಾದ್ವಿ. ಹ್ಮ್. ಅಂದ್ರೆ ಅವ್ರ ಒಂದ್ಸರಿ ಹೋದ್ರೆ 2 ವರ್ಷ 3 ವರ್ಷ ಹಿಂಗ್ ಬರ್ತಿರ್ಲಿಲ್ಲ. ಓ, ಅಂದ್ರೆ ಮಾನಸಿಕವಾಗಿ ಏನಾದ್ರು ಇದು ಕುಗ್ಗಿದ್ರ ಸರ್? ಇಲ್ಲ, ಅವೆಲ್ಲ ಏನು ಇಲ್ಲ ರೀ, ಅವೆಲ್ಲ ಚೆನ್ನಾಗೇ ಇದ್ರು. ಓಕೆ. ಈಗ ಗೊತ್ತಲ್ಲ ಒಬ್ಬೊಬ್ರದ್ದು ಹ್ಯಾಬಿಟ್ಗಳು ಏನೇನಿರುತ್ತೆ ಅಂತ ಹೇಳಿ ನಿಮ್ಗೆ. ಅಲ್ಲ, ಏನಾದ್ರು ಲವ್ ಏನಾದ್ರು ಇತ್ತಾ ಸರ್? ಎಂತ ಇಲ್ಲ. ಎಂತ ಇಲ್ಲ. ಮತ್ತೆ ಮದುವೆ ಏನಾದ್ರು ಆಗಿದ್ರೆ ಸರ್ ಅವರು? ನಮ್ಮಿಂದ ಬಿಟ್ಟು ಹೋಗ್ಬೇಕಾದ್ರೆ ಏನು ಮದುವೆ ಏನೂ ಆಗಿರ್ಲಿಲ್ಲ. ನಂತರದಲ್ಲಿ ಏನಾದ್ರು ಆಗಿರುವಂತದ್ದು ಅಂತೇಳಿ ಏನಾದ್ರು ನ್ಯೂಸ್ ಏನಾದ್ರು ಬಂತು? ಕಾಂಟ್ಯಾಕ್ಟ್ ಇಲ್ಲ. ಪಾರ್ಟಿ ಪ್ರೀ ಪ್ಲಾನ್ ಮಾಡಿ ಎಲ್ಲ ಸಿಮ್ ಕಾರ್ಡ್ ಎಲ್ಲ ಮನೇಲೆ ಬಿಟ್ಬಿಟ್ಟು ಮನೆ ಬಿಟ್ಟು ಹೋಗಿರೋದು. ಹೋ, ಅಂದ್ರೆ ಯಾವ ಕಾರಣಕ್ಕೆ ಹೋಗಿರೋದು ಸರ್ ಮನೆ ಬಿಟ್ಟು? ಹಿಂಗೆ ಅವ್ರ ಅದೇ ಹೋಗೋದು ಬರೋದು ಮಾಡ್ತಿದ್ರೆ, ಅದು ಯಾವ ಕಾರಣಕ್ಕೆ ಹೋಗಿದ್ದಾರೆ ಏನು ಅನ್ನೋದು ಗೊತ್ತಿಲ್ಲ. ಅವ್ರೊಂದ್ ಸ್ವಲ್ಪ ಚಿಕ್ಕಂದ್ರಿಂದಾನು ಹೆಚ್ಚು ಕಡಿಮೆ ಒಂದು 5 ವರ್ಷದ ಏಜ್ ಇಂದಾನು ಅವ್ರು ಮನೆ ಬಿಟ್ಟು ಹೋಗೋದು ಇದು ಅವ್ರದ್ದು ಚಾಳಿ ಆಗಿತ್ತು. ಓಕೆ. ಸೊ ಏನು ಲವ್ ಇತ್ತು ಅಥವಾ ಹುಡುಗಿಗೋಸ್ಕರ ಮನೆ ಬಿಟ್ಟು ಹೋಗಿರುವಂತದ್ದಲ್ಲ? ಅಂತ ಸೀನ್ಗಳು ಏನು ಇಲ್ಲ. ಅವ್ನಿಗೆ ಈಗ ಅವ್ರೇನಾರ ಬೇರೆ ಹುಡುಗಿ ನೋಡಿ, ಬೇರೆ ಜಾತಿ ನೋಡಿ ಮದುವೆ ಮಾಡ್ಕೊಳ್ಳೋದು ಅವೆಲ್ಲ ಮಾಡಿದ್ರು ಇಲ್ಲಿ ಯಾರು ವಿರೋಧ ಮಾಡೋರು ಯಾರು ಇಲ್ಲ. ಇರೋದು ಅವ್ರ ಅಕ್ಕ, ಇರೋದು ಅವ್ರಿಬ್ರು ಅಕ್ಕ ಅಷ್ಟೇ. ಮತ್ತೆ ಏನು ಮದುವೆ ಆಗಿರುವಂತ ನ್ಯೂಸ್ ಏನು ಸಿಗ್ಲಿಲ್ಲ ನಿಮ್ಗೆ ಅಂತ ಹೇಳಿದ್ರೆ ಹೋದ್ಮೇಲೆ? ಅವ್ರ ತಾಯಿ ಇದಾರೆ, ಅವರೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೇಳಿದ್ರು. ಸ್ಟಾರ್ಟಿಂಗ್ ಅಲ್ಲೇ ಕೊಡ್ಲಿಲ್ಲ. 2-3 ವರ್ಷ ಬರ್ಲಿಲ್ವಲ್ಲ, ಕೊಡಿ ಕಂಪ್ಲೇಂಟ್ ಕೊಡೋಣ ಬನ್ನಿ ಅಂತ ಅಂದ್ಬಿಟ್ಟು ಕರೆದ್ರೆ ಅವ್ರು ಬರ್ಲಿಲ್ಲ. ನಾನು ಈಗ ಊರುಗಳ ಜೊತೆ ಗೊತ್ತಲ್ಲ, ನೀವು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದ್ರೆ 9 ಜನ ಬಾಯಿಗೆ ಒಂದೊಂದು ಮಾತಾಡ್ತಾರೆ. ಆ ತರ ಇದಕ್ಕೆ ಅವ್ರು ಕಂಪ್ಲೇಂಟ್ ಕೊಡ್ಲಿಲ್ಲ. ಇಲ್ಲ ಅವ್ರು ಹಿಂಗ್ ಮಾತಾಡ್ತಾರೆ ಅಂತ ಕಂಪ್ಲೇಂಟ್ ಕೊಡ್ಲಿಲ್ಲ. ನಾವ್ ಅದಾದ್ಮೇಲೆ 2017 ಒಂದ್ಸರಿ ನನಗೆ ಬೇರೆ ಎನ್ಕ್ವೈರಿ ಕರೆದಿದ್ರು ತುಮಕೂರು ಜಿಲ್ಲೆ ಗುಬ್ಬಿ ಪೊಲೀಸ್ ಸ್ಟೇಷನ್ ಅಂತ. ಯಾಕೆ ಸರ್? ಬೇರೆ ಏನೋ ಒಂದು ನಮ್ಮ ಮೇಲೆ ಏನೋ ಯಾರೋ ಕಂಪ್ಲೇಂಟ್ ಮಾಡಿದ್ರು. ಅವ್ರ ತಂದೆ ತೀರೋದ್ರು. ಅವ್ರ ತಂದೆದು ಎಲ್ಲ ಕಾರ್ಯ ಮುಗಿಸಿದ್ವಿ. ಅವಾಗ ಅವ್ರ ದೊಡ್ಡ ಹೆಂಡತಿ ಮಗಳು ಒಬ್ಳು ನಮ್ ತಂದೆನ ಹೊಡೆದಾಕಿ ಸಾಯಿಸ್ಬಿಟ್ಟು ರಾತ್ರಿ ಮಣ್ಣು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ಲು ನಮ್ಮ ಮೇಲೆ. ಅವಾಗ ನಮ್ಮನ್ನ ಕರೆದಿದ್ರು, ಹೋಗಿದ್ವಿ. ಹೋದಾಗ ನಾನೆಲ್ಲ ಅವ್ರಿಗೆ ಏನ್ ಸಾಕ್ಷ್ಯ ಕೊಡ್ಬೇಕಾಯ್ತು ಎಲ್ಲ ಕೊಟ್ಟು ಎಲ್ಲ ಇದ್ ಮಾಡಿ ಎಂಕ್ವೈರಿ ಕರೆದ ಕ್ಲಿಯರ್ ಮಾಡಿದ್ವಿ. ಅವತ್ತಿನ ದಿವಸ ನಾವು ಕಂಪ್ಲೇಂಟ್ ಕೊಟ್ವಿ. ಕೊಟ್ಟಿದ್ದು ನಾವೇನ್ ಮಾಡಿದ್ವಿ ಅಂದ್ರೆ ಅವತ್ತು ನಂದು ಸಿಸ್ಟರ್ದು ಎಂಗೇಜ್ಮೆಂಟ್ ಇತ್ತು. ಸಿಸ್ಟರ್ ಎಂಗೇಜ್ಮೆಂಟ್ ಇತ್ತು ಅಂತ ಅಂದ್ಬಿಟ್ಟು ನಾನು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ FIR ಮಾಡಿಸ್ಲಿಲ್ಲ, ಅಪ್ಲಾಯ್ಮೆಂಟ್ ತಗೊಂಡಿಲ್ಲ. ಅದು ನಮ್ ತಪ್ಪು. ಅದಾದ್ಮೇಲೆ ನಾವು ಹುಡ್ಕಕ್ ಹೋಗ್ಲಿಲ್ಲ, ಬರ್ತಾಕ್ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಅದು. ಯಾಕಂದ್ರೆ ಆ ಊರಿನಲ್ಲಿ ಒಂದಿಬ್ರು ಅದೇ ತರ ಹೋಗಿ 20 ವರ್ಷ 30 ವರ್ಷ ಬಿಟ್ಟು ಬಂದಿದ್ದಾರೆ. ಆ ತರನೇ ಎಲ್ಲ ಏನೇ ಇರ್ಬೋದೇನೋ ಬರ್ತಾರ್ ಬಿಡು ಅಂತ ನಾವು ಸುಮ್ಮನೆ. ಅವ್ರಿಗೆ ತಂದೆ ತಾಯಿ ಅಕ್ಕ ತಂಗಿ ಅನ್ನೋದು ಜ್ಞಾನ ಇಲ್ಲ ಅಂತಂದ್ರೆ ಏನ್ ಮಾಡಕ್ಕಾಗತ್ರಿ? 30-35 ವರ್ಷ, ಈಗ 35 ಮೇಲೆ ಆಗಿದೆ ಅವ್ರಿಗೀಗ. ಆ ಲೆಕ್ಕಾಚಾರಕ್ಕೆ ಹೋದ್ರೆ 35 ವರ್ಷದ ಇವ್ರಿಗೆ ವಯಸ್ಸಿನವ್ರಿಗೆ ನಾವು ಬುದ್ಧಿ ಹೇಳಲಿಕ್ಕೆ ಆಗತ್ತಾ? ಹೌದು, ಕರೆಕ್ಟ್. ಅಲ್ಲ, ಎಷ್ಟು ವರ್ಷ ಆಗಿರ್ಬೋದು ಸರ್ ಅವ್ರು ಬಿಟ್ಟು ನಿಮ್ಮನ್ನು? 13 ವರ್ಷ. ಅಕ್ಟೋಬರ್ 2013 ಬಿಟ್ಟು ಹೋಗಿದ್ದು. 2013 ಬಿಟ್ಟು ಹೋಗಿದ್ದು. 12 ವರ್ಷ ಆಯ್ತು ಬಿಟ್ಟು ಹೋಗಿ ಅಲ್ಲ? ಹೌದೌದು. ನಾಳೆ ಬಂದ್ರೆ 13 ವರ್ಷ ಕಂಪ್ಲೀಟ್. ಅಕ್ಟೋಬರ್ 2ಗೆ 13 ವರ್ಷ ಕಂಪ್ಲೀಟ್ ಆಗುತ್ತೆ ಬಿಟ್ಟು ಹೋಗಿ. ಅವ್ರು ಅಕ್ಟೋಬರ್ 2 ನಲ್ಲಿ ಬಾರ್ಗಳೆಲ್ಲ ಇದ್ ಮಾಡ್ತಾರಲ್ಲ, ಲಾಕೌಟ್ ಮಾಡ್ತಾರಲ್ಲ. ಹೌದು. ಅವತ್ತು ಬಂದೋಗಿರೋದು, ಅಂಗಡಿ ರಜಾ ಇದೆ ಅಂತ ಅಂದ್ಬಿಟ್ಟು ಬಂದೋಗಿದ್ದು ಊರಿಗೆ. ಅಕ್ಟೋಬರ್ 2ನೇ ತಾರೀಕು ಹೋದವರು ಇವತ್ತವರೆಗೂ ನಮ್ಗೆ ಈಗ ನೋಡಿದ್ರೆ DL ಸಿಕ್ಕಿದೆ ಅಂತ ಇನ್ಫಾರ್ಮೇಶನ್ ಬಂದಿದೆ ಅಷ್ಟೇ. ಏನ್ ಕುಡಿತಾ ಇದ್ರ ಸರ್? ಕುಡಿತಾ ಇದ್ರು, ಆದ್ರೆ ಅಷ್ಟೇ ಏನಿಲ್ಲ ಬಿಡಿ, ಆ ತರ ಏನು ಇರ್ಲಿಲ್ಲ.
ಕುಡಿತಾ ಇದ್ದ. ಬಾರ್ ಕೆಲಸ ಮಾಡ್ದಿರೋದೇ ಈಚಲ್ ಮರಕ್ಕೆ ಎಂಡ ಕುಡ್ದಿದ್ಯಾ ಅಂದ್ರೆ ಹೇಳಿ. ಈಗ ಈಚಲ್ ಮರಕ್ ಕುತ್ಕೊಂಡು ಮಜ್ಜಿಗೆ ಕುಡಿದ್ರು ಎಂಡ ಕುಡ್ದ ಅಂತಾನೆ ಹೇಳೋದು ಅಲ್ವಾ. ಕರೆಕ್ಟ್. ಅವೆಲ್ಲ ಅದೇನು ಇರ್ಲಿಲ್ಲ. ಅವ್ರದ್ದು ಸ್ವಲ್ಪ ಮನೆ ಬಿಟ್ಟು ಹೋಗೋ ಚಾಳಿ ಇದ್ದಿದ್ದೆ, ಈಗ ತೊಂದ್ರೆ ಇದ್ದಿದ್ದು ಅಷ್ಟೇ. ಏನು ಟೆನ್ಷನ್ ಗಿಂಕ್ಷನ್ ಏನು ಇರ್ಲಿಲ್ಲಲ್ಲ ಸರ್? ಎಂತದು ಇಲ್ಲ, ಟೆನ್ಷನ್ ಏನು ಇರ್ಲಿಲ್ಲ. ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನು ಇಲ್ಲ. ಅವಂದೇ ಎಲ್ಲ ಜಮೀನೆಲ್ಲ ಇದೆ, 2 ಎಕರೆ ಜಮೀನ್ ಇದೆ, ಅಡಿಕೆ ಗಿಡ ಇದೆ, ತೆಂಗಿನ ಗಿಡ ಇದೆ, ಎಲ್ಲ ಇದೆ. ಅದೇನೋ ಗಾದೆ ಹೇಳ್ತಾರಲ್ಲ, ಅಲ್ಲಿದ್ದವ್ರಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ರಿಗೆ ಅಲ್ಲಿ ಇಲ್ಲ ಅಂತ ಹೇಳಿ, ಆತರ ಎಲ್ಲ ಇತ್ತು ಬಿಟ್ಟು ಹೋಗಿದಾರ ಅವ್ರು. ಅಂತ ಪಾರ್ಟಿಗಳಿಗೆ ನಾವ್ ಏನ್ ಹೇಳಕ್ಕಾಗತ್ತೆ. ಹೌದು. ಅಂದ್ರೆ ಅಂದ್ರೆ ಕಾರಣ ಏನು ಅಂತಲೇ ಇಲ್ಲ, ಮನೆಯಲ್ಲಿ ಗಲಾಟೆ ಆಗಿಲ್ಲ, ಮತ್ತೆ ಕುಡಿಯುವಂತದ್ದು ಆತರ ಏನಿಲ್ಲ. ಯಾವ ರೀತಿ ಅಂತ ನಮಗೂ ಗೊತ್ತಿಲ್ಲ. ಈಗ ಅವ್ರ ಆತ ಬಿಟ್ಬಿಟ್ಟು ಹೋದ್ರು. ಯಾವತ್ತ ನಾವು ಹುಡುಕಾಡ್ಬಾರ್ದು ಜಾಗ ಎಲ್ಲ ಹುಡುಕಾಡಿದ್ವಿ. ಅವ್ರು ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು, ಮತ್ತೆ ಟ್ರಾವೆಲ್ಸ್ ಅಲ್ಲೆಲ್ಲ ಮಾಡ್ತಾ ಇದ್ರು ಅವರೆಲ್ಲ ಕೆಲಸ. ಒಂದ್ಸರಿ ಟ್ರಾವೆಲ್ಸ್ ಅಲ್ಲಿ ಹೋಗಿ 5 ವರ್ಷ ಆದ್ಮೇಲೆ ಬಂದಿದ್ರು. ಒಂದ್ಸರಿ ಬಾರ್ಗೆ ಹೋಗಿ, ಈಗ ಬೆಂಗಳೂರಲ್ಲಿ ರಜನಿಕಾಂತ್ ಫ್ರೆಂಡ್ ಬಾರ್ ಇದೆಯಲ್ಲ, ಅದ್ರಲ್ಲೂ ಕೆಲಸ ಮಾಡ್ತಿದ್ರು ಅವ್ರು. ಅವಾಗ ಒಂದ್ 2-3 ವರ್ಷ ಬಂದಿರ್ಲಿಲ್ಲ. ನಾವು ಯಾರೋ ವಿಷಯ ತಿಳಿಸಿದಾಗ ಹೋಗಿ ಹುಡುಕಿ ಕರ್ಕೊಂಡ್ ಬಂದಿದ್ವಿ. ಅದಾದ್ಮೇಲೆ ಮತ್ತೆ 5 ಸರಿ ಕರ್ಕೊಂಡ್ ಬಂದಿದೀವಿ. ಇಂಥವ್ರಿಗೆ ಏನ್ ಹೇಳ್ಲಿಕ್ಕಾಗತ್ತೆ ಹೇಳಿ. ಅಂದ್ರೆ ಜಾಸ್ತಿ ಬಾರಲ್ಲೇ ಕೆಲಸ ಮಾಡಿದ್ದ ಸರ್, ಬೇರೆ ಎಲ್ಲಾದ್ರೂ ಕೆಲಸ ಮಾಡಿದ್ರ? ಬೇರೆ ಬಾರು, ಟ್ರಾವೆಲ್ಸ್. ಬಾರ್ ಮತ್ತು ಟ್ರಾವೆಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅದನ್ನ ಬಿಟ್ಟು ಏನಾದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂರುವಂತದ್ದು ಆತರ ಏನಾದ್ರು ಮಾಡ್ತಾ ಇದ್ರೆ? ದೇವಸ್ಥಾನಕ್ಕೆ ಹೋಗಿ ಕೂರುವಂತದ್ದು? ಇಲ್ಲ ಅವೆಲ್ಲ ಏನಿರ್ಲಿಲ್ಲ. ಈಗೇನು ಅಂದ್ರೆ ಕಾಕ್ತಾಳಿ ಅಲ್ಲಿ DL ಸಿಕ್ಕಿದೆ. ಈಗ ಧರ್ಮಸ್ಥಳಕ್ಕೆ ಹೋಗಿದಾರನೇ ಇಲ್ಲ ಅಂತ ನಮ್ಗೆ ಹೇಗ್ ಗೊತ್ತು? ಭಕ್ತರಾಗಿದ್ರ ಸರ್ ದೇವಸ್ಥಾನದ್ದು, ದೈವ ಭಕ್ತ ಆತರ ಏನಾದ್ರು ಆಗಿದ್ರ? ಹೋಗ್ತಾ ಇದ್ರ ಮುಂಚೆ? ಅದಷ್ಟು ವಿಷಯ ಗೊತ್ತಿಲ್ಲ. ಅಲ್ಲ, ನಿಮ್ಮ ಮನೆಯ ಪಕ್ಕದ ದೇವಸ್ಥಾನಕ್ಕೆ? ನಾನು ಮದುವೆ ಆದ್ಮೇಲೆ ಬರೀ ಒಂದೊಂದು 3-4 ವರ್ಷ ಕಾಂಟ್ಯಾಕ್ಟ್ ಅಷ್ಟೇ. ಅದಾದ್ಮೇಲೆ ಅವ್ರ ಕಾಂಟ್ಯಾಕ್ಟ್ ಇಲ್ಲ. ಎಲ್ಲಿ ಉಳಿತಾ ಇದ್ರು ಅಂತನೂ ಕೂಡ ಗೊತ್ತಿಲ್ಲ ಅಲ್ಲ? ಬಾರ್ಗಳಲ್ಲಿ ಕೆಲಸ ಮಾಡಿದ್ರೆ ಅಲ್ಲೇ ಬಾರ್ಗಳಲ್ಲೇ ಉಳ್ಕೊಳ್ಳೋರು, ಹೋಸ್ಟೆಲ್ಗಳಲ್ಲಿ ಅಲ್ಲೇ ಉಳ್ಕೊಳ್ಳೋರು. ಯಾರಿಂದನೂ ನಮಗೆ ಮೆಸೇಜ್ ಬರ್ಲಿಲ್ಲ. ಅವ್ರ ತಂದೆನೇ ತೀರೋದ್ರು, ಅವ್ರ ಅಕ್ಕನ ಗಂಡ ತೀರೋದ್ರು. ಇಷ್ಟರೊಳಗೆ ಯಾವ್ದಕ್ಕೂ ಮನುಷ್ಯ ಬಂದಿಲ್ಲ. ಸೊ SIT ಅವ್ರು ಏನ್ ಹೇಳಿದ್ರು ಸರ್ ನಿಮ್ಮ ಹತ್ರ? ಏನ್ ಕೇಳಿದ್ರು? ಇವ್ರು ಅದೆಲ್ಲ ಐಡಿ ಕಾರ್ಡ್ ಅದೆಲ್ಲ ತೋರ್ಸಿದ್ರು. ಐಡೆಂಟಿಫೈ ಮಾಡ್ತೀರಾ ಅಂತ. ಐಡೆಂಟಿಫೈ ನಾವ್ ಮಾಡಿರೋದು DL ಮಾಡಕ್ ಆಗಿದ್ರು. ನಮ್ಗೆ DL ಒಂದೇ ಐಡೆಂಟಿಫೈ, ಅವಂದೇ DL ಅಂತ ಹೇಳಿದ್ವಿ. ನಿನ್ ತಲೆ ಬೋಡೆ ಮೂಳೆ ಎಲ್ಲ ನಾವ್ ಹೆಂಗ್ ಹೇಳಕ್ಕಾಗತ್ತ? 12-13 ವರ್ಷದಿಂದ ಅವ್ನ್ ತೀರೋಗಿರೋದು, ಪ್ಲಸ್ ತಲೆ ಬೋಡೆ ಎಲ್ಲ ಹೇಳೋಷ್ಟು ನಾವ್ ಇದಾಗಿದ್ರೆ ಅವ್ರೆ SIT ಎಲ್ಲ ಯಾಕೆ ನೇಮಕ ಮಾಡ್ಬೇಕಾಗಿತ್ತವ್ರ ಅಲ್ವಾ? ಹೌದು. ಅಂದ್ರೆ ID ಪಕ್ಕ ಏನಾದ್ರು ಎಲುಬು ಗಿಲುಬು ಸಿಕ್ಕಿದೆ ಅಂತೇಳಿ ಹೇಳಿದ್ರ ಸರ್? ತಲೆ ಬೋಡೆ 2 ಮೂಳೆ ತೋರ್ಸಿದ್ರು. ಅದ್ ಯಾವಾಗಿಂದ, ಯಾರ್ದು, ಏನು ಅವ್ರ SIT ಅವ್ರು ಹೇಳೋದ್ ನೋಡಿದ್ರೆ ಯಾರೋ ಪಿಕ್ ಪ್ಯಾಕೆಟ್ ಮಾಡ್ಬಿಟ್ಟು ಅಮೌಂಟ್ ಹಾಕಿರ್ಬೋದು ಅಂತ ಅವರೇ ಅಂತಾರೆ. ಅವರಲ್ಲೇ ಇದಿರ್ಬೇಕಾದ್ರೆ ನಾವು ಪೊಲೀಸ್ನವ್ರಿಗಿಂತ ನಾವ್ ಇದಾಗ್ಲಿಕ್ಕಾಗತ್ತ? ಅಂದ್ರೆ ಪಿಕ್ ಪಾಕೆಟ್ ಮಾಡಿ ಅವನನ್ನು ಸಾಯಿಸಿ ಅಲ್ಲಿ ಹಾಕಿರ್ಬೋದು ಅಂತ ಹೇಳಿ? ಪಿಕ್ ಪಾಕೆಟ್ ಅಲ್ಲ, ಈಗ ನದಿ ಸ್ನಾನಕ್ಕೆಲ್ಲ ಹೋಗಿದ್ರೆ ಏನೋ ಬಂದಿದ್ದಾಗ ಯಾರ ಬಟ್ಟೆಗಳು ಬಿಚ್ಚಿಟ್ಟಿದ್ದಾಗ ಎತ್ಕೊಂಡು ಹೋಗಿ ನಿಮಗ್ ಬೇಕಾಗಿದ್ದ ಐಟಮ್ ತಗೊಂಡು ಎಲ್ಲ ಬಿಸಾಕ್ಬಿಟ್ಟು ಹೋದ್ರು. ಆತರ ಆಗಿರ್ಬೋದು ಅಂತ ಆತರ ಹೇಳಿದ್ರು. ಆತರ ಆಗಿರ್ಬೋದು, ಮತ್ತೆ ಅವನು ಇದ್ದಿರ್ಬಹುದು ಅಂತ ಹೇಳಿ. ಅದೇ ಹೇಳ್ತಾರೆ. ಈಗ ಅದೇ ಅವ್ರ DNA ಪ್ರೊಸೆಸಿಂಗ್ ಹೋದಾಗ ಏನು ಅಂತ ನೋಡ್ಬೇಕು. ಈಗ ಬ್ಲಡ್ ಸ್ಯಾಂಪಲ್ ತಗೊಂಡು ಅವ್ರ DNA ಪ್ರೊಸೆಸಿಂಗ್ ಹೋದ್ರೆ ಏನಾದ್ರು ಬಂದ್ರೆ ಏನಾದ್ರು ಹೇಳ್ಬೋದು. ಮತ್ತೇನಾದ್ರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ರ ಸರ್? ಇಲ್ವಾ? ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ವಿ. ಅವರು ನಿಮ್ಮ ಮೀಡಿಯಾದವರೆಲ್ಲ ಇದ್ರು ಅಂತ ಕೊಡಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಎಲ್ಲ ಬರ್ದಾದ್ಮೇಲೆ ನಿಮ್ ಮೀಡಿಯಾದವ್ರು ಹೋದ್ರು. ಅವರೆಲ್ಲ ಮತ್ತೆ ಇದರಿಂದ ಬೆಳ್ದಂಗಡಿಯಿಂದಾನೇ ಬಂದಿದ್ರು ಅವರೆಲ್ಲ ಮೀಡಿಯಾದವರು. ಅವ್ರು ಹೋದ್ರು ಅಂತ ಗೊತ್ತಾಗಿದ ತಕ್ಷಣ ನಮ್ಮನ್ನು ವಾಪಸ್ ಕಳ್ಸಿದ್ರು. ಈಗ ತಗೊಳಲ್ಲ, ನೀವು ಅಲ್ಲಿ DNA ಪ್ರೊಸೆಸಿಂಗ್ ಮುಗಿಸಿ ಅದ್ರಲ್ಲಿ ಏನಾರ ಬಂತು ಅಂದ್ರೆ ನೆಗೆಟಿವ್, ಅವಾಗ ನಾವು ತಗೊಳ್ತೀವಿ, ಸರ್ಚ್ ಮಾಡ್ತೀವಿ ಅಂತ ಹೇಳಿ. ಅವಾಗ ತಗೊಳ್ತೀವಿ. ಅವ್ರು ನಿಮ್ ಮೀಡಿಯಾದವ್ರು ಇದ್ರು ಅಂತ ಅನ್ಬಿಟ್ಟು ತಗೊಳ್ತೀವಿ ಅಂದ್ರು. ನಿಮ್ ಮೀಡಿಯಾದವರಲ್ಲಿ ಹೋದ್ಮೇಲೆ ಅವ್ರು ನಮ್ಮನ್ನ ಸಾಗಾಕೋದು. ಎಲ್ಲಿ? ಗುಬ್ಬಿ. ಈಗ ನಾವ್ ಅಲ್ಲೇ ಕಥೆ ಕೊಡ್ಲಿಕ್ಕೆ ಆಗೋದು? ಹೌದೌದೌದು, ಕರೆಕ್ಟ್. ಅಲ್ಲ, ಇಲ್ಲೂ ಮಾಡ್ಬೋದು ಬೆಳ್ತಂಗಡಿಯಲ್ಲಿ. ಅದು ಮತ್ತು 0 FIR ಮಾಡಿ ಅವರಲ್ಲಿ ಕಳಿಸ್ತಾರೆ. ಬೆಳ್ತಂಗಡಿಯಲ್ಲಿ ಮಾಡಿದ್ರೆ ಈಗ ಅವರು ಈಗ ಏನ ಇದ್ ಮಾಡೋದು ಸಾಕಾಕಿದ್ರೆ ಸಾಕು ಅಂತ ಕಾಯ್ತಾ ಇದಾರೆ ಅವರು ಅಷ್ಟೇ.
ಈಗ 12-13 ವರ್ಷದ ಹಿಂದೆ ಮಿಸ್ ಆಗಿರೋದು ಈಗ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ ನೀವ್ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರು. ಅದು ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತಾನೆ ನಾವ್ ಹೇಳ್ತಾ ಇರೋದು ಅವ್ರಿಗೆ. ಅವ್ರು ಅದೇನೆ ಪದೇ ಹೇಳ್ತಾರೆ ಅಷ್ಟೇ. ಕಂಪ್ಲೇಂಟ್ ಯಾಕೆ ಕೊಡ್ಲಿಲ್ಲ ಅಂತ ಹೇಳಿ. ನಿಮ್ಮ ಈಗ ನ್ಯೂಸ್ ಗಳಲ್ಲೇ ಗೊತ್ತಾಗುತ್ತಲ್ಲ, ಈಗ ಪಾಕಿಸ್ತಾನದಲ್ಲಿ ಮಂಗಳೂರಿನವ್ರು ಯಾರೋ ಪಾಕಿಸ್ತಾನದಲ್ಲಿ ಇದ್ದು ಬಂದ್ರಲ್ವಾ 30 ವರ್ಷ, ಹಾಗೆ ಆ ತರ ಬಂದಿದ್ರು. ಈಗ ಬರ್ಬೋದು ಅಂತ ನಮ್ ನಂಬಿಕೆ ಇತ್ತು. ಆದ್ರೆ ಈ ತರ ನ್ಯೂಸ್ ಬಂದಿದೆ. ಈಗ DNA ಪ್ರೊಸೆಸಿಂಗ್ ಮಾಡಿದ್ರೆ ಏನು ಆಯ್ತಾ ಅಂತ ಗೊತ್ತಾಗುತ್ತೆ. ಏನ್ ಕಾಯಿಲೆ ಗೀಲೆ ಏನು ಇರ್ಲಿಲ್ಲ ಅಲ್ಲ ಸರ್? ಏನಿಲ್ಲ ಸರಿಯಾಗಿದ್ರು. ಸರಿಯಾಗಿ ಲವ್ ಫೇಲ್ಯೂರ್ ಇಂದಾಗಿ ಅಥವಾ ಮದುವೆ ಆಗಿ ಬಿಟ್ಟೋದ್ಲು ಈ ಕಾರಣಕ್ಕಾಗಿ ಏನಾದ್ರು ಆತ್ಮಹತ್ಯೆ ಏನಾದ್ರು ಮಾಡುವಂತದ್ದು ಏನಾದ್ರು ಇತ್ತ ಸರ್ ಅವರು? ನಮ್ಮ ಹತ್ರ ಇದ್ದಾಗ ಅವೆಲ್ಲ ಏನು ವಿಷಯ ಬಿಟ್ಟಿಲ್ಲ. ಸೊ ಅದು ಅಂದ್ರೆ ಸ್ಟ್ರಾಂಗ್ ಮೈಂಡೆಡ್ ಆಗಿದ್ರು ಅಂತ ಹೇಳಿ. ಅದನ್ನ ನಮ್ಮ ಹತ್ರ ಇದ್ದಾಗ ಏನು ಗೊತ್ತಿಲ್ಲ ಅದೆಲ್ಲ. ಕರೆಕ್ಟ್ ಅಲ್ಲ ಸರ್? ಆತ್ಮಹತ್ಯೆ ಮಾಡುವಂತ ವ್ಯಕ್ತಿನ ಸ್ಟ್ರಾಂಗ್ ಮೈಂಡ್ ಎಲ್ಲ ಸ್ಟ್ರಾಂಗ್ ಇತ್ತ? ಮೈಂಡ್ ಎಲ್ಲ ಸ್ಟ್ರಾಂಗ್ ಇತ್ತ. ಆ ತರ ವ್ಯಕ್ತಿ ಏನಲ್ಲ. ಅವ್ರ ಮನೇಲಿ ಬಂದು ಜಾಸ್ತಿ ದಿವಸ ಇರ್ತಿರ್ಲಿಲ್ಲ. ಬಂದ್ರೆ 3 ದಿವಸ 1 ವಾರ ಇರ್ತಿದ್ರು, ಹೋಗ್ತಿದ್ರು ಅಷ್ಟೇ. ಆ ಇಯರ್ ಅಲ್ಲಿ ಯಾವಾಗ ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಡ್ಲಿಲ್ಲ? ಇಲ್ಲ ಕೆಲವರು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ವಿಷಯ ಏನು ಇರ್ಲಿಲ್ಲ ಅಲ್ಲಿ. ಮನೆಯಲ್ಲೂ ಕೂಡ ಏನು ಟೆನ್ಷನ್ ಇರ್ಲಿಲ್ಲ. ಬಟ್ ಯಾಕೆ ಹೋದ್ರು ಅಂತ ಹೇಳಿ ಗೊತ್ತಿಲ್ಲ ಅಲ್ಲ? ಹೌದೌದು. ಸೊ ಮತ್ತೆ ಬರೋಕೆ ಹೇಳಿದಾರ ಸರ್ SIT ಅವರು? ಅದೇ ಅವ್ರು ಕಾಲ್ ಮಾಡ್ತೀವಿ, ಕಾಲ್ ಮಾಡ್ದಾಗ ಬರ್ಬೇಕು ಅಂತ ಹೇಳಿ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಅವ್ರು ಕಾಲ್ ಮಾಡಿಲ್ಲ, ನಾವು ಏನು ಕೇಳಿಲ್ಲ, ನೋಡ್ಬೇಕು. ಒಂದು ವೇಳೆ ದೇವಸ್ಥಾನಕ್ಕೆ ಬಂದ್ರೆ ನಾರ್ಮಲ್ ಆಗಿ ನದಿಗೆ ಹೋಗ್ತಾರೆ, ಸ್ನಾನ ಮಾಡ್ತಾರೆ, ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡ್ತಾರೆ, ನಂತರದಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ಈ ಸಮಯದಲ್ಲಿ ಅವರ ಡ್ರೆಸ್ ಮೇಲ್ಗಡೆನೆ ಇಟ್ಟಿರ್ತಾರೆ. ಆ ಟೈಮ್ ಅಲ್ಲಿ ಏನಾದ್ರು ಪಿಕ್ ಪಾಕೆಟ್ ಮಾಡಿ ಆ ರೆಕಾರ್ಡ್ಸ್ ಅನ್ನು ಬಂಗ್ಲಗುಡ್ಡೆಗೆ ಎಸೆದಿರಬಹುದಾ ಅನ್ನುವಂತ ವಿಚಾರದಲ್ಲೂ ಕೂಡ SIT ಅವರು ಕೂಡ ತಿಳಿಸಿದ್ದಾರೆ ಅನ್ನುವಂತ ವಿಚಾರದಲ್ಲಿ ಈ ಶಿವಕುಮಾರ್ ಕೂಡ ಹೇಳಿರುವಂತದ್ದು. ಆದ್ರೆ ನಮ್ಗೆ ಮೂಡುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅಲ್ಲಿ ಪಿಕ್ ಪಾಕೆಟ್ ಮಾಡಿದ್ರೆ, ಒಂದು ವೇಳೆ ಹೇಳಿದ್ರೆ SIT ಅವರು ಅಲ್ಲಿ ಒಂದು ವೇಳೆ ಪಿಕ್ ಪಾಕೆಟ್ ಮಾಡಿದ್ರೆ ಬಂಗ್ಲಗುಡ್ಡೆಯ ಮೇಲಕ್ಕೆ ಎಸೆಯೋಕೆ ಕಾರಣವೇನು? ಏನಿದ್ರು ಕೂಡ ನದಿಗೆನೆ ಎಸೆದು ಬಿಡಬಹುದಾಗಿತ್ತು. ಸಿಗೋದಿಲ್ಲ. ಅದು ನದಿಗೆ ಎಸೆದು ಬಿಟ್ರೆ ಅಥವಾ ಬೇರೆ ಎಲ್ಲೋ ಆದ್ರೂ ಎಸೆದು ಬಿಟ್ರೆ ಸಿಗೋದಿಲ್ಲ. ಬಂಗ್ಲಗುಡ್ಡೆಯ ಮೇಲ್ಗಡೆ ಎಸೆಯೋಕೆ ಕಾರಣ ಏನು ಅಂತೇಳಿ ಇದು ಕೂಡ ತನಿಖೆ ಆಗ್ಬೇಕು. ಡಿಪ್ರೆಷನ್ಗೆ ಅಂತೂ ಹೋಗಿರುವಂತ ವ್ಯಕ್ತಿ ಅಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳುವಂತ ವ್ಯಕ್ತಿ ಕೂಡ ಅಲ್ಲ. ಸೊ ಹಾಗಿರ್ಬೇಕಂದ್ರೆ ಇವನ ID ಕಾರ್ಡ್ ಯಾಕೆ ಅಲ್ಲಿ ಸಿಕ್ಕಿತು ಅನ್ನುವಂತ ಪ್ರಶ್ನೆ. ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕೇಶವ ಬೆಲಾಲ್ ರವರು ಕೂಡ ಹೇಳಿದ್ರು, 1ರಿಂದ 13 ಏನು ಈಗ ಅಗೈತಾ ಇದ್ದಾರೆ ಆ ಪ್ರದೇಶದಲ್ಲಿ ಹೂತು ಹಾಕಿರುವುದನ್ನು ನಾನು ನೋಡಿದ್ದೀನಿ ಅನ್ನುವಂಥ ವಿಚಾರದಲ್ಲಿ. ಅದರಲ್ಲಿ ಡಾಕ್ಟರ್ ಮಹಾಬಾಲ್ ಶೆಟ್ಟಿ ಅವರು ಕೂಡ ಹೇಳ್ತಾರೆ, ಅವನು ಏನು 6ನೇ ಸ್ಪಾಟ್ ಅಲ್ಲಿ ಬಾಡಿ ಸಿಕ್ಕಾಗ ಅಲ್ಲಿ ಒಂದಷ್ಟು ಪೋಸ್ಟ್ ಮಾರ್ಟಮ್ ನಾನು ಕೂಡ ಮಾಡಿದ್ದೀನಿ ಅಂತ ಹೇಳಿ. ಸೊ ಇದೆಲ್ಲ ತನಿಖೆ ಆಗಬೇಕು. ತನಿಖೆ ಆದ ನಂತರ ವರದಿ ಕೂಡ ಕೊಡ್ತಾರೆ. ಯಾವ ರೀತಿಯಾಗಿ SIT ಅವರು ವರದಿ ಕೊಡ್ತಾರೆ ಅನ್ನುವಂಥ ವಿಚಾರದಲ್ಲಿ ಕಾದು ನೋಡೋಣ. ಮತ್ತೆ ಪುರಂದರ ಗೌಡ ಮತ್ತು ತುಕಾರಾಮ ಗೌಡರವರ ಆರ್ಗ್ಯುಮೆಂಟ್ ಕೂಡ ನಡೆಯಲಿಕ್ಕಿದೆ. ಮೋಸ್ಟ್ಲಿ ಅದು 8ರ ನಂತರ ನಡೆಯುತ್ತೆ ಅಂತೇಳಿ ಆಗುತ್ತೆ. ಒಂದು ವೇಳೆ ಜಸ್ಟಿಸ್ ನಾಗಪ್ರಸನ್ನರವರು ಇದಕ್ಕೆ ಅನುಮತಿಯನ್ನು ಕೊಟ್ಟರೆ 25ಕ್ಕೆ ಸಿಟ್ಟಿಂಗ್ ಇರಲಿಲ್ಲ, 26ಕ್ಕೂ ಕೂಡ ಸಿಟ್ಟಿಂಗ್ ಇರಲಿಲ್ಲ. ಸೊ ಆ ಕಾರಣಕ್ಕಾಗಿ ಆ ದಿನ ಆರ್ಗ್ಯುಮೆಂಟ್ ನಡೆದಿಲ್ಲ. ಇನ್ನೇನಿದ್ರು ಕೂಡ 8ರ ನಂತರ ಅದು ಜಸ್ಟಿಸ್ ನಾಗಪ್ರಸನ್ನನವರ ಬೆಂಚಿಗೆನೇ ಬರುವಂಥದ್ದು. ಸೊ ಏನು ಮಾಡ್ತಾರೆ, ಪರ್ಮಿಷನ್ ಕೊಡ್ತಾರಾ ಅನ್ನುವಂಥ ವಿಚಾರದಲ್ಲಿ ಕಾದು ನೋಡೋಣ.